ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಯಶಸ್ವಿಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮಾಂತರ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಾಲಯದ ನಟರಾಜ ವೇದಿಕೆಯಲ್ಲಿ ಮಹಿಳಾ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಹೋರಾಟ ಮಾಡಿದ್ರೆ ರಾಜಕೀಯದಲ್ಲಿ ಸ್ಥಾನಮಾನ ಪಡೆಯಬಹುದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವೆ ಮೋಟಮ್ಮ ಅವರು ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವೆ ಮೋಟಮ್ಮ ಅವರು ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರಲ್ಲಿ ಸಂಘಟನೆ ಒಗ್ಗಟ್ಟು ಮುಖ್ಯ. ಇದರಿಂದ ನಮ್ಮ ನಾಯಕರನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯ. 50% ಮಹಿಳೆಯರ ಮತ ಇಂದು ಇದೆ. ಮಹಿಳೆಯರು ತಮ್ಮ ಏಳಿಗೆಗಾಗಿ ಹಾಗೂ ರಾಜಕೀಯದಲ್ಲಿ ಸ್ಥಾನಮಾನ ಪಡೆಯಲು ಹೋರಾಟವನ್ನ ಮಾಡಬೇಕು. ತಾಲೂಕು, ಜಿಲ್ಲಾ, ರಾಜ್ಯ ಸಮಿತಿಯಲ್ಲಿ ಮಹಿಳೆಯರ ಪ್ರಾಬಲ್ಯ ಇರಬೇಕು. ರಾಜಕೀಯ ನಾಯಕರ ಹಿಂದೆ ಓಡಾಡಿದ್ರೆ ಸ್ಥಾನಮಾನ ಸಿಗೋದಿಲ್ಲ. ಚುನಾವಣೆ ಬರುವ ನಾಯಕರು ನಿಮ್ಮ ಮುಂದೆ ಬಂದು ನಿಲ್ಲಬೇಕು ಎಂದ ಅವರು, ನೀವು ನಾಯಕಿಯರಾಗಬೇಕು, ಎಲ್ಲರಿಗೂ ಯಶಸ್ಸು ಸಿಗಲಿ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಅಶೋಕಕುಮಾರ್ ಮಾತನಾಡಿ, ಮಹಿಳೆಯರು ಕುಟುಂಬ ಹಾಗೂ ಸಮಾಜದಲ್ಲಿ ಮುಖ್ಯ ಪಾತ್ರ ವಹಿಸುವವರು. ಕುಟುಂಬ ಹಾಗೂ ಸಮಾಜದಲ್ಲಿ ಸಮಸ್ಯೆ ಬಂದಾಗ ಪರಿಹಾರ ಮಾಡುವವರು ಮಹಿಳೆಯರೇ ಆಗಿದ್ದಾರೆ. ಒಂದು ಜೀವಿಗೆ ಜೀವ ಕೊಡುವ ಶಕ್ತಿ ಉಳ್ಳವರು ಮಹಿಳೆಯರು. ಆದುದರಿಂದ ಮಹಿಳೆಯರನ್ನ ದೇವತಾ ಸಮಾನವಾಗಿ ಕಾಣಲಾಗುತ್ತದೆ ಎಂದರು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆಗಳನ್ನು ಜಾರಿ ಮಾಡಿದೆ ಎಂದ ಅವರು, ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು. ಇದೇ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಶೆರಿಲಾರ್ ಅವರು ಸಮಾಜದಲ್ಲಿ ಮಹಿಳೆಯರ ಪಾತ್ರ ವಿಚಾರದ ಕುರಿತು ಉಪನ್ಯಾಸವನ್ನು ನೀಡಿದರು. ಒಬ್ಬರು ಆಶಾ ಕಾರ್ಯಕರ್ತೆ ಹಾಗೂ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆಗೆ ಕುಂಕುಮ ಬಳೆ ನೀಡಿ ಗೌರವಿಸುವುದರ ಮೂಲಕ ಸಭಾ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಲಾಯಿತು. ವಿವಿಧ ಕ್ಷೇತ್ರಗಳ ಸಾಧಕ ಮಹಿಳೆಯರು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರನ್ನು ಗೌರವಿಸಲಾಯಿತು. ಮೊದಲ ಬಾರಿಗೆ ಮಹಿಳಾ ಕಾಂಗ್ರೆಸ್ ವತಿಯಿಂದ 8 ಮಂದಿ ಮಾಜಿ ಮಹಿಳಾ ಸೈನಿಕರಿಗೆ ಪ್ರಿಯದರ್ಶಿನಿ ವೀರನಾರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸೈನ್ಯದಲ್ಲಿ ಕೆಲಸ ಮಾಡಿ ನಿವೃತ್ತರಾದ ಅಲ್ಫೋನ್ಸೋ ನಿಲ್ಯಾಡಿ, ಸ್ಯಾಂಡಿ ಸೆಬೆಸ್ಟಿನಾ, ಮಿನಿ ಸಂತೋಷ, ಲೆಸ್ಸಿ ಡೊಮಿನಿಕ್, ಸವಿತಾ ವಿಕ್ರಮ್ ಶೆಟ್ಟಿ, ಕಮಲಾಕ್ಷಿ, ಯಶೋಧ ಹಾಗೂ ಶಕುಂತಲಾ ನಾಯ್ಕ್ ಅವರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಮಹಿಳೆಯರು ಉಪಸ್ಥಿತರಿದ್ದರು. ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಕೊಟ್ಟಂತಹ ಶ್ರೇಷ್ಠ ನಾಯಕ ಇವರು. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಇನ್ನೋರ್ವ ಸಾಧಕಿ ಸ್ಯಾಂಡಿ ಸೆಬಾಸ್ಟಿನ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಾ ಸಮಾಜಕ್ಕೆ ಮತ್ತು ಮಕ್ಕಳಿಗೆ ಸೇವೆಯನ್ನು ಕೊಟ್ಟಂತಹ ಅದ್ಭುತವಾದ ಸಾಧಕಿಯರು ಇವರು. ಇವರಿಗೆ ಕೂಡ ನಾವು ಮಹಿಳಾ ಸಂಭ್ರಮಾಚರಣೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಇವರಿಗೆ ಅಲ್ಫೋನ್ಸಾ ಮ್ಯಾಥ್ಯೂ ಮತ್ತು ಶ್ಯಾಂಡಿ ಸೆಬಾಸ್ಟಿನ್ ಇವರಿಗೆ ಪ್ರಿಯದರ್ಶಿನಿ ವೀರನಾರಿ ಎನ್ನುವ ಬಿರುದನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಪ್ರಿಯದರ್ಶಿನಿ ವೀರನಾರಿ ಎನ್ನುವ ಗೌರವವನ್ನು ಪಡೆದುಕೊಂಡಂತಹ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಹೆಸರಿನ ಜೊತೆಗೆ ಅಲ್ಫೋನ್ಸಾ ಮ್ಯಾಥ್ಯೂ ಪ್ರಿಯದರ್ಶಿನಿ ವೀರನಾರಿ ಪ್ರಶಸ್ತಿ ಪುರಸ್ಕೃತರು ಅನ್ನುವ ಹೆಸರನ್ನು ಕೂಡ ನಮೂದಿಸಬಹುದು ಅನ್ನುವ ಒಂದು ಶುಭ ಸಂದೇಶವನ್ನು ಕೂಡ ಸಾರ್ತಾ ಇದ್ದೇವೆ. ನಿಮಗೆ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ ಎನ್ನುವ ಒಂದು ಶುಭ ಹಾರೈಕೆಯೊಂದಿಗೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನ್ಯೂಯಾರ್ಕ್ನಲ್ಲಿ ಮಹಿಳಾ ಕಾರ್ಮಿಕರು ಮತ್ತು ವೇತನ ಮತ್ತು ಮತದಾನದ ಹಕ್ಕಿಗಾಗಿ ನಡೆಸಿದ ಪ್ರತಿಭಟನೆಯ ನೆನಪಿಗಾಗಿ ಆಚರಿಸಲಾಗುತ್ತದೆ. 1917ರಲ್ಲಿ ರಷ್ಯಾದ ಮಹಿಳೆಯರು ಬ್ರೆಡ್ ಮತ್ತು ಶಾಂತಿ ಪ್ರತಿಭಟನೆ ಗೌರವ ಸೂಚಕವಾಗಿ ಮಾರ್ಚ್ 8ರಂದು ಆಯ್ಕೆ ಮಾಡಲಾಗಿತ್ತು. ವಿಶ್ವಸಂಸ್ಥೆಯು 1975ರಿಂದ ಅಧಿಕೃತವಾಗಿ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲು ನಿರ್ಣಯವನ್ನು ಮಾಡಿತು. ಮಹಿಳಾ ದಿನಾಚರಣೆ ಅಂತ ಹೇಳಿದರೆ, ನಾನೀಗ ಒಂದು ಮಹಿಳಾ ದಿನಾಚರಣೆಯಲ್ಲಿ ಹೋಗಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಮಾತಾಡಿ ಬಂದಿರುವಂಥದ್ದು. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅವರಿಗೆ ಮಹಿಳೆಯರ ಬಗ್ಗೆ ಭಾಷಣ ಕೊಡಲಿಕ್ಕೆ ಅಂತ ಜನ ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಭಾಷಣ ಮಾಡುವವರು ಎಲ್ಲ ಇಲ್ಲಿದ್ದಾರೆ. ಮಹಿಳೆಯರಂತ ಹೇಳಿದ್ರೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುವವರು ಅಂತ ನಾನು ಅನಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ಕುಟುಂಬ ಮತ್ತು ಸಮಾಜಗಳು, ಈ ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಬಂದರೂ ಕೂಡ ಆ ಮಹಿಳೆ ಅದನ್ನು ಸಹಿಸಿಕೊಂಡು 4 ಗೋಡೆಗಳ ಮಧ್ಯದಲ್ಲಿ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದಿದ್ದರೆ ಅದು ಮಹಿಳೆ.
ಪುರುಷರು ಅದು ಅತ್ಯಂತ ಗೌರವ ಕೊಡೋದು ಯಾಕೆ ಅಂತ ಹೇಳಿದ್ರೆ ನಾವು ದೇವತಾ ಸಮಾನರಾಗಿ ಮಹಿಳೆಯರನ್ನು ಕಾಣ್ತೇವೆ ಅಲ್ವಾ? ಯಾಕೆ ದೇವತಾ ಸಮಾನರಾಗಿ ಕಾಣೋದು? ಒಂದು ಜೀವ ಕೊಡುವ ಶಕ್ತಿ ಏನಾದರೂ ಯಾರಿಗಾದರೂ ಇದೆ ಅಂತ ಹೇಳಿದರೆ ಅದು ಮಹಿಳೆಯರಿಗೆ ಮಾತ್ರ. ಒಂದು ಜೀವದಿಂದ ಒಂದು ಜೀವ ಇನ್ನೊಂದು ಜೀವ ಕೊಡುವಂಥ ಶಕ್ತಿ ಇದೆ, ಅದು ಮಹಿಳೆಯರಿಗೆ. ನೀವೆಲ್ಲ ಈಗ ಆಶಾ ಕಾರ್ಯಕರ್ತೆಯರು ಬಾಕಿ ಎಲ್ಲ ಸೇರಿ ನಮ್ಮ ಕೆಲಸಗಳು ಏನು, ಸಮಾಜ, ಕುಟುಂಬ ಎಲ್ಲ ಇದೆ. ಒಂದು ಪಕ್ಷದ ನೆಲೆಯಲ್ಲಿ ಮಾತಾಡಬೇಕಿದ್ರೆ ನನ್ನ ಜವಾಬ್ದಾರಿ ಸಮಾಜದಲ್ಲಿ ತುಂಬ ಇದೆ. ಸಮಾಜದಲ್ಲಿ ಮಹಿಳೆಯರಿಗೆ ನಮ್ಮ ಸರ್ಕಾರ ಬೇಕಾದಷ್ಟು ಆರ್ಥಿಕ ಶಕ್ತಿಯನ್ನು ಕೊಡುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ನಿಜವಾಗಿ ಮಹಿಳೆಯರಿಗೆ ಏನಾದರೂ ಆರ್ಥಿಕ ಪರಿಸ್ಥಿತಿಯನ್ನು ಗಟ್ಟಿ ಮಾಡಿದರೆ ಆ ಕುಟುಂಬದ ಜೀವನ, ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರುವಂಥ ಕೆಲಸಗಳು ಆಗ್ತದೆ. ನಿಮಗೆಲ್ಲ ಗೊತ್ತಿರಬೇಕು, ನಾನು ಯಾವುದನ್ನು ಪ್ರತಿಯೊಂದನ್ನು ಒಂದೊಂದಾಗಿ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೂ ಜನ ಇನ್ನೂ ನಾವು ಸಮಾಜದಲ್ಲಿ ಎಲ್ರಿಗೂ ನ್ಯಾಯ ಕೊಡುವ ಕೆಲಸದಲ್ಲಿ ನಾವು ಹಿಂದಿದ್ದೇವೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಉದಾಹರಣೆಯನ್ನು ನಾನು ಈಗ ಕೂಡ ಅಲ್ಲಿ ಉಲ್ಲೇಖ ಮಾಡಿದೆ, ಇಲ್ಲಿ ಕೂಡ ನಿಮ್ಮ ಹತ್ರ ಉಲ್ಲೇಖ ಮಾಡಬೇಕು ಅಂತ ನನ್ನ ಮನೆಗೆ ಒಬ್ಬರು ಬಂದಿದ್ದರು. ಒಂದು ಮಗುವನ್ನು ಹಿಡ್ಕೊಂಡು ಒಂದು ಮಹಿಳೆ ಬಂದಿದೆ. ಆ ಮಗು ಏನು ಮಾತಾಡಲಿಕ್ಕೆ ಆಗೋದಿಲ್ಲ, ಉಸಿರು ಮಾತ್ರ ಇದೆ. ಸುಮಾರು 9 ವರ್ಷದ ಹೆಣ್ಣು ಮಗು, ಹೆಗಲಲ್ಲಿ ಹಾಕ್ಕೊಂಡಿದ್ದೆ ತಾಯಿ. ಪೈಪಲ್ಲಿ ಊಟ ಕೊಡ್ತಾರೆ, ಮಾತಾಡೋದಿಲ್ಲ, ಕಲ್ಲು ಬಿಟ್ಟು ನೋಡುವುದಿಲ್ಲ, ನಡೀಲಿಕ್ಕೆ ಆಗೋದಿಲ್ಲ, ಉಸಿರಾಟ ಮಾತ್ರ ಇದೆ. ದೇವರು ಯಾಕೆ ಇಟ್ಟುಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ಇಟ್ಕೊಂಡು ನನ್ನ ಮನೆಗೆ ಬಂದಿದ್ದರು. ನಾನು ಅವ್ರ ಹತ್ರ ಕೇಳಿದೆ, ನಿಮಗೆ ಸರ್ಕಾರದಿಂದ ಏನಾದರೂ ಯೋಜನೆಗಳು ಬರ್ತದ ಅಂತ. ಅವರು ಹೇಳಿದರು, ಒಂದು ಯೋಜನೆ ಕೂಡ ನಮಗೆ ಬರೋದಿಲ್ಲ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ಯಾಕಿಲ್ಲ? ರೇಷನ್ ಕಾರ್ಡ್ ಮಲ್ಪೇರ ಆಫೀಸ್. ಅವರು ಉತ್ತರ ಹೇಳಿದ್ರು, ರೇಷನ್ ಕಾರ್ಡ್ ಮಲ್ಪೇರ ಆಫೀಸ್. ಸರ್ಕಾರದಿಂದ ಯಾವುದೇ ಯೋಜನೆಗಳು ಆ ಮಗುವಿಗೆ ಬರ್ತಾ ಇಲ್ಲ. ಆ ಮಗುವಿನ ನೋವು, ಅಂಥ ಮಕ್ಕಳಿರುವಂಥ ತಾಯಿಯ ನೋವು ಆ ತಾಯಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಸಮಾಜಕ್ಕೆ ಅದು ಗೊತ್ತಾಗೋದಿಲ್ಲ. ನಾವು ಭಾಷಣದಲ್ಲಿ ಹೇಳಬಹುದು, ಆ ತಾಯಿ 24 ಗಂಟೆ ಕೂಡ ನಿದ್ರೆ ಸಮಯವನ್ನು ಬಿಟ್ಟು 24 ಗಂಟೆ ಕೂಡ ನೋವನ್ನು ಅನುಭವಿಸುವಂಥ ಸಮಯ. ಯಾವುದೋ ಸಮಾಜದಲ್ಲಿ ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳೋದು. ಬೇಕಾದಷ್ಟು ಸರ್ಕಾರದ ಯೋಚನೆಗಳಿದೆ. ಇವತ್ತು ಎಂಡೋಸಲ್ಫೇಟಲ್ಲಿ ಸಿಕ್ಕಿದ್ರು ಕೂಡ ಮಹಿಳೆಗೆ 4,500 ರೂಪಾಯಿ ಸಿಗುವಂಥ ಕೆಲಸ ಆಗ್ತದೆ. ರೇಷನ್ ಕಾರ್ಡ್ ಆಗೋದಿಲ್ಲ ಅಂತ ಯಾರ ವಿ ಹತ್ರ ಹೋಗಿ ಕೇಳಿದ್ರು, ರೇಷನ್ ಕಾರ್ಡ್ ಹಾಕುಚ್ಚು ಅಂತ ಹೇಳಿದ್ರು. ಆಗೋದಿಲ್ವಾ? ರೇಷನ್ ಕಾರ್ಡ್ ಹುಷಾರಿಲ್ಲದವ್ರಿಗೆ ರೇಷನ್ ಕಾರ್ಡ್ ಸರ್ಕಾರ ಕೊಡ್ತಾ ಇಲ್ವಾ? ಕೊಡ್ತಾ ಇದೆ. ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಹೇಳುವಂಥದ್ದು ಪರಿಸ್ಥಿತಿಯಲ್ಲಿ ಒಳಗಿದೆ. ಅದಕ್ಕೆ ನಾನು ಹೇಳುವಂಥದ್ದು, ನಾವು ನಮ್ಮ ಕೆಲಸದ ಜೊತೆ ಸಮಾಜದ ಕೆಲಸವನ್ನು ಕೂಡ ಮಾಡಬೇಕು. ಅವರ ತಂದೆ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 20 ಯಾವ ರೀತಿ ಮಾಡ್ತಾರೆ. ನಾನು ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಇಂಥ ವಿಚಾರಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಬೇಕು. ಬರೀ ಮಹಿಳಾ ದಿನಾಚರಣೆ ಒಳ್ಳೆಯ ವಿಚಾರ, ಒಳ್ಳೆಯ ಕೆಲಸ. ನಾವು ಕೂಡ ಈಗ ನಿಮಗೆ 50% ಕೋಟ ಸಿಗಬೇಕು. ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತೀನಿ, ಮಹಿಳೆಯರು ಯಾವುದೇ ಪಕ್ಷದಲ್ಲಿ ಅವರು ಕರಿಬೇವು ತಪ್ಪಲ್ಲ, ಆಗಬಾರ್ದು. ಮಹಿಳಾ ಬೇಕು, ಮಹಿಳೆಯರು ಇರಬೇಕು. ಏನಿಗೆ ಒಗ್ಗರಣೆಗೆ ಕರಿಬೇವು ಇಲ್ಲದಿದ್ರೆ ಸಾಂಬಾರು ಗಮ್ ಅನ್ನೋದಿಲ್ಲ ಅನ್ನೋ ಭಾವನೆ ಏನಿದೆಯೋ ಹಾಗಾಗಬಾರ್ದು. ನಮ್ಮ ರೈಟ್ಸ್ಗೆ ನಾವು ಹೋರಾಟ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನಮ್ಮ ABCC ಕಾರ್ಯದರ್ಶಿಗೆ ಕೇಳ್ತೇನೆ, ಯಾಕೆ ಮಹಿಳೆಯರಿಗೆ ರಾಜ್ಯ ಮಟ್ಟದಲ್ಲಿ ಸ್ಥಾನಮಾನ ಇಲ್ಲ? ಮಹಿಳಾ ಕಮಿಟಿಯಲ್ಲಿ ಇರೋದು ಬೇರೆ, ಮೈನ್ ಕಮಿಟಿಯಲ್ಲೂ ಮಹಿಳೆಯರು ಇರಬೇಕು. ನಿಮ್ಮ ರೂರಲ್ ಲೆವೆಲಲ್ಲಿ ಬಹಳ ಸೀನಿಯರ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರುಗಳನ್ನು ಗುರುತಿಸ್ಬೇಕಾಗುತ್ತೆ. ಅವಳಿಗೂ ನಿಮ್ಮಷ್ಟೇ ವಿಚಾರವಂತಿಕೆ ಇರುತ್ತೆ, ಮತ್ತು ಶಕ್ತಿ ಇರುತ್ತೆ. ಅವ್ರು ನೋಡಿ ಡಬಲ್ ರೋಲ್ ಕೆಲಸ ಮಾಡ್ತಾರೆ. ಒಂದು ಕಡೆ ಸಂಸಾರ, ಗಂಡ ಮಕ್ಕಳು, ಮನೆ ಕೆಲಸ, ಜೊತೆಗೆ ರಾಜಕೀಯದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳಿ ಹಗಲು ರಾತ್ರಿ ಮನೆ ತಿರುಗಿ ಅಡುಗೆ ರೂಮಿನೊಳಗೆ ಹೋಗಿ, ಅಕ್ಕ ಇಂಥವ್ರು ನಿಂತಿದ್ದಾರೆ, ನೀವು ವೋಟ್ ಹಾಕಲೇಬೇಕು, ಕಾಂಗ್ರೆಸ್ ಗೆಲ್ಲಿಸೋಣ ಅಂತ ಹೇಳೋ ಮಾತಿದೆಯಲ್ಲ, ಅದಕ್ಕಿಂತ ದೊಡ್ಡ ಸೇವೆ ನೀವೇನಾದರೂ ಬಯಸಬಲ್ರ ಪುರುಷರು? ಇಲ್ಲಲ್ವಾ? ಮತ್ತೆ ಹಾಗೆ ಅಂದಾಗ ಹೆಣ್ಣು ಮಕ್ಕಳನ್ನ ನೀವನ್ನು ಗುರುತಿಸೋದು ನಿಮ್ಮ ಧರ್ಮ. ಮುಂದೆ
ಮುಂದಿನ ದಿನಗಳಲ್ಲಿ ನೀವು ಕ್ವಶನ್ ಮಾಡಬೇಕಾಗುತ್ತೆ. ಆ್ಯಂಕರ್ ನೀವು ಜೋರಾಗಿ ಮಾತಾಡ್ತೀರಾ, ಸ್ಟ್ರಾಂಗ್ ಆಗಿ ವಾಯ್ಸ್ ಮಾಡ್ತಿದ್ದೀರಾ. ಆ್ಯಂಕರ್ಗೂ ನಾನು ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಬೇಕು. ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಕೇಳಬೇಕು. ಹೇಳಿ, ಜಿಲ್ಲಾ ಮಟ್ಟದಲ್ಲಿ ಕೇಳಿ, ಸ್ಟೇಟ್ ಲೆವೆಲಲ್ಲಿ ಕೇಳಿ. ಯಾಕೆ ಕೇಳಬಾರ್ದು? ಈಗ ಹೆಣ್ಣನ್ನ ಬಹಳ ಚೆನ್ನಾಗಿ ಹಿಂದೆ, ಬಹಳ ಕಾಲದ ಹಿಂದೆ ಅಂದಕ್ಕೆ ಅಲಂಕಾರಕ್ಕೆ ಅನುಭವಿಸಲಿಕ್ಕೆ ಹೆಣ್ಣು ಅಂತ ಹೇಳ್ತಾ ಇದ್ರು. ಮತ್ತೆ ಹೆಣ್ಣನ್ನ ಬಹಳ ಮನೆಯಲ್ಲೇ 4 ಗೋಡೆ ಒಳಗೆ ಬಂಧಿಸಿದ್ರು. ಅವಾಗ ಮಹಾರಾಜನಿಗೆ ಎಲ್ಲಡಿಕೆ ಚೀಲ ಹಿಡ್ಕೊಂಡು ಓಡಾಡ್ತಿದ್ದ ನಮ್ಮ ಸಂಜಿ ಹೊನ್ನಮ್ಮ ಅಂತ, ಅವಳು ಓದಿಲ್ಲ ಬರ್ತಿಲ್ಲ, ಅದನ್ನ ಒಂದು ಪದ್ಯ ಕಟ್ಟಿದ್ದಂತೆ, ಹದಿಬದಿಯ ಧರ್ಮ ಅಂತ. ಹೆಣ್ಣು ಹೆಣ್ಣೆಂದೇಕೆ ಬೀಳು ಗೆಳೆಯರಿ, ಕಣ್ಣು ಕಾಣದ ಕಾವೇರೇ, ಹೆಣ್ಣು ನಿಮ್ಮೆಲ್ಲ ಹೊತ್ತವಳಲ್ಲವೇ, ಹೆಣ್ಣು ನಿಮ್ಮೆಲ್ಲರನ್ನ ಪುರದವಳಲ್ಲವೇ, ಹೆಣ್ಣೆಂದು ಯಾಕೆ ಬೀಳು ಗೆಳೆಯಿರಿ ಅಂತ ಹೇಳಿ ಆ ಹೆಣ್ಣು ಚುಚ್ಚಿ ಪದ್ಯ ಬರ್ತಿದ್ದಾಳೆ. ಇವತ್ತು ಆ ಮಾತನ್ನ ನಾವು ಮಾಡದೇ ಇದ್ರೆ, ನೆನೆಸ್ತಾ ಇದ್ರೆ ಇವರಿಗೆ ಅರ್ಥ ಆಗೋದಿಲ್ಲ. ನಮ್ಗೇನು ಗಂಡಸರ ಮೇಲೆ ದ್ವೇಷ ಇಲ್ಲ. ನೀವು ಬನ್ನಿ, ನಿಮ್ಮ ಜೊತೆ ಸಾಥ್ ಕೊಡುವ ರಾಜಕೀಯದಲ್ಲಿ ನಮ್ಮನ್ನು ಮುಂದೆ ತನ್ನಿ, ನಮಗೊಂದು ಸ್ಥಾನಮಾನ ಕೊಡಿಸಿ ಅಂತ ಕೇಳೋದು ನಮ್ಮೆಲ್ಲರ ಧರ್ಮ. ಅದಕ್ಕೆ ಒಗ್ಗಟ್ಟಬೇಕು. ಯಾರೋ ಒಬ್ಬರು ಇಬ್ಬರು ಶಾಸಕರ ಪರವಾಗಿಯೋ ಇನ್ಯಾವುದೋ ನಾಯಕರ ಹಿಂದೆ ಓಡಾಡಿದರೆ ಅದರಿಂದ ಏನು ನಿಮಗೆ ಸ್ಥಾನಮಾನ ಸಿಗೋದಿಲ್ಲ. ಒಟ್ಟಾಗಿ ಕೇಳಿ, ಒಟ್ಟಾಗಿ ಪ್ರಯತ್ನ ಮಾಡಿ. ಇಲ್ಲಿ ನೋಡಿ, ಇವತ್ತು ವಿಜಯವಾಣಿಯಲ್ಲಿ ನನ್ನ ಮಗಳದೊಂದು ಆ್ಯಡ್ ಬಂದಿದೆ. ಅದರಲ್ಲಿ ಸೋಲಿಗೆ ಮಣಿಯದ ಛಲಗಾರ್ತಿ ನೀನು, ಮಮತೆಯ ಹರಿಸುವ ಕಲ್ಪವೃಕ್ಷ ನೀನು, ನಿನಗೆ ನೀನೇ ಸಾಟಿ ಮರೆಯದಿರು ನಿನ್ನ ಶಕ್ತಿ, ಜಗವ ಗೆಲ್ಲುವ ಹಾದಿಯಲ್ಲಿ ನೀನೇ ಸಾರಥಿ, ಹೆಣ್ಣು ಅಬಲೆಯಲ್ಲ ಅವಳು ಶಕ್ತಿಯ ಸ್ವರೂಪಿ, ಮನೆ ಬೆಳಗುವ ದೀಪವಾಗಿ ದೇಶ ಕಾಯುವ ಶಕ್ತಿ ಹಾಗಾಗಿ ಪ್ರತಿ ಪಾತ್ರದಲ್ಲೂ ಮಮತೆ ಹರಿಸಿ ತನ್ನ ಕನಸುಗಳನ್ನು ಬೆನ್ನತ್ತಿ ಸಾಗುವ ಪ್ರತಿಯೊಬ್ಬ ದಿಟ್ಟ ಮಹಿಳೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತೇಳಿ ನನ್ನ ಮಕ್ಕಳು ಆ್ಯಡ್ ಕೊಟ್ಟಿದ್ದಾರೆ. ಶಾಸ್ತ್ರಿ ಹೇಗಿದೆ, ಇದನ್ನು ನೀವು ತರಿಸಿಟ್ಕೊಳ್ಳಿ. ವಿಜಯವಾಣಿಗೆ ಬಂದಿದೆ, ಇದನ್ನು ನೀವು ತರಿಸಿಟ್ಕೊಂಡು ಈ ಛಲ ಬಲವನ್ನು ಹೊತ್ತು ನೀವು ನಿಮ್ಮ ಸ್ಥಾನಮಾನವನ್ನು ಹೇಳಬೇಕು ಅನ್ನೋದು ನನ್ನ ಮನವಿ. ಹೌದಲ್ವಾ? ಅದಕ್ಕೂ ಅಂಗನವಾಡಿ ಟೀಚರ್ದು ಒಂದು ಗುಂಪು ಇರಲಿ, ಅದು ನಿಮ್ಮ ಗ್ಯಾರಂಟಿ ಮಹಿಳೆಯರ ಒಂದು ಗುಂಪು ಇರಲಿ, ಅಥವಾ ಈಗ ನಮ್ಮ ಇನ್ನೊಂದು ಇದೆಯಲ್ಲ ಆಶಾ ಕಾರ್ಯಕರ್ತರ ಗುಂಪು ಇರಲಿ, ಮತ್ತು ನಮ್ಮ ಸ್ತ್ರೀ ಶಕ್ತಿ ಗುಂಪು ಇರ್ಬೋದು, ಎಲ್ಲ ಗ್ರೂಪ್ ಅಂತ ಹೇಳಿದರೆ ಅದು ಇದು ಅಳಿಯೆಲ್ಲ ಮಗಳ ಗಂಡ ನಾವು ಮಾಡಿದ ಗುಂಪಿಗೆ ಆ ಹೆಸರು ಇಟ್ಕೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ನಮ್ಮವು ಕುರಿಗಳ ಥರ ಅದನ್ನು ಒಪ್ಕೊಂಡಿದ್ದಾರೆ. ಅದು ಸರಿಯಲ್ಲ. ನಾವು ಮಾಡಿರೋ ಗುಂಪುಗಳು ನಮ್ಮ ಗುಂಪಲ್ಲೇ ಸಾಲ ಕಟ್ಟುವ, ಸಾಲ ಸೇರಿಸುವ, ಹಣ ಸೇರಿಸುವ, ಕೊಳ್ಳುವ ಕೆಲಸವನ್ನು ಮಾಡಿಕೊಳ್ಳಬೇಕು. ಇದು ನನ್ನ ಆಶಯ. ಇದಕ್ಕೆ ನೀವೆಲ್ಲ ಶಸ್ತವಾಗಿ ಪ್ರಯತ್ನ ಮಾಡಿ, ನಿಮಗೆಲ್ಲ ಯಶಸ್ಸು ಸಿಗಲಿ. ಈ ಹೆಣ್ಣುಮಕ್ಕಳು ಚಂಡೆ ಹೊಡಿತಾರೆ, ಅವರು ಒಂದು ಗಂಡು ಮಕ್ಕಳ ಕಲೆ ಅಂತ ಎಲ್ಲರೂ ಹೇಳ್ತಿದ್ರು. ನಾನು ಅದಕ್ಕೆ ಬರುವಾಗ ಅವರ ಚಂಡೆಗೆ ಹೆಜ್ಜೆ ಹಾಕಿದೆ. ಹೆಣ್ಣುಮಕ್ಕಳು ಯಾವುದರಲ್ಲಿ ಕಡಿಮೆ ಇದ್ದಾರೆ? ಎಲ್ಲ ರಂಗದಲ್ಲೂ ಮಹಿಳೆಯರಿದ್ದಾರೆ. ಅವರಿಗೆ ಬೆಂಬಲ ಬೇಕು, ಪ್ರೋತ್ಸಾಹ ಬೇಕು, ಅವರನ್ನು ಗುರುತಿಸಬೇಕು, ಗೌರವಿಸಬೇಕು. ಅದಕ್ಕೆ ಹೇಗೆ ಅದನ್ನು ಸಾಧಿಸೋದು ಅನ್ನೋದೇ ನಮ್ಮಲ್ಲಿ ಒಗ್ಗಟ್ಟು, ಒಂದಾಗಿ ಸೇರಿ ಮಾತಾಡುವುದು, ನಾಯಕರನ್ನು ಕೇಳುವುದು. ಅದನ್ನು ಮಾಡಬೇಕಾದ್ರೆ ನಾವು ಇಲ್ಲಿ ಸಂಘಟಿತರಾಗಿ MLA ಹೇಳಿದಾಗೆ ಯಾರೋ ಮಹಿಳೆ ಮಗುವಿಗೆ ಸಂಕಷ್ಟ ಇದೆ, ಪಕ್ಕದ ನಮ್ಮ ಮಹಿಳಾ ಸಹಾಯಕಿಯರು ಅದನ್ನು ಗುರುತಿಸಿ ಅವಳಿಗೆ ರೇಷನ್ ಕಾರ್ಡ್ ಮಾಡಿಸೋದಿರ್ಬೋದು, ಆಧಾರ್ ಕಾರ್ಡ್ ಮಾಡಿಸೋದಿರ್ಬೋದು, ಮತ್ತು ನಿಮ್ಮ ನಮ್ಮ ಪ್ರಧಾನಮಂತ್ರಿಯ ಆಯುಷ್ಮಾನ್ ಕಾರ್ಡ್ ಮಾಡಿಸೋದಾಗಲಿ ಅದನ್ನೆಲ್ಲ ಮಾಡಿಸ್ಕೊಟ್ರೆ ಅವ್ರಿಗೆ ಎಷ್ಟೋ ಸಹಾಯ ಆಗುತ್ತೆ. ಹಾಗೆ ಕೆಲವರಿಗೆ ಈಗ ಗ್ಯಾರಂಟಿಯಲ್ಲಿ 2,000 ರೂಪಾಯಿ ಲಿಂಕ್ ಸಿಕ್ಕಿರೋದಿಲ್ಲ, ಅವನ್ನೆಲ್ಲ ನೀವು ಲಿಂಕ್ ಮಾಡ್ತಿದ್ರೆ ನೀವು ಕರೆದ್ರೆ 10 ಹೆಣ್ಮಕ್ಳು ನಿಮ್ಮ ಕೈಲಿ ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಜೊತೆ ವಾಯ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಲೆಕ್ಷನ್ ಬಂದೇ ಬರುತ್ತೆ, ಬರೋದಿಲ್ಲ
ನೀವು ಹೇಳಿದರೆ ಇಷ್ಟು ಜನ ನಮಗೆ ಓಟ್ ಹಾಕ್ತಾರೆ ಅಕ್ಕ ಸಹಾಯ ಮಾಡಬೇಕು ಅಂತ ಕೇಳಬೇಕು. ಅದನ್ನು ಬಿಟ್ಟು ನಾವು ಪೊಸಿಷನ್ಗೋಸ್ಕರ ಹೋಗೇರಿಯೋದು ಆಗಬಾರ್ದು ಅನ್ನೋದು ನನ್ನ ಮೊದಲಿನ ಮನವಿ. ಅದನ್ನು ಮಂಗಳೂರಿನಲ್ಲಿ ಮಾತಾಡೋದಕ್ಕೆ ಪ್ರಜಾಮಣಿಯವರು ನಾಯಕರ ಮುಂದೆ ಓಡಾಡಬೇಡಿ ಗ್ಲಾಮರಸ್ ಆಗಿ ಅಂತ ಸತ್ಯ ಹೇಳಿದೆ. ನಾನು ಗ್ಲಾಮರಸ್ ಆಗಿ ಓಡಾಡೋದ್ರಿಂದ ನಮಗೆ ಪೊಸಿಷನ್ ಸಿಗೋದಿಲ್ಲ. ಅರ್ಥ ಆಯ್ತಾ? ನಾವು ನಾಯಕರು, ನಾಯಕಿ ಅನ್ನೋದನ್ನ ನಮ್ಮ ಪ್ರಿಯಾಂಕಾ ಗಾಂಧಿ